ನೀರು ಬೇಕು, ನೀರು ಬೇಕು, ನೀರು ಬೇಕು, ನೀರು ಬೇಕು, ನೀರು ಬೇಕು. ಇಲಕಲ್ಲ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಗಂಭೀರವಾಗುತ್ತಿದ್ದು ಸಾರ್ವಜನಿಕರ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ. ಕಳೆದ ಹಲವು ದಿನಗಳಿಂದ ನಗರದಲ್ಲಿನ ಅನೇಕ ವಾರ್ಡ್ಗಳಲ್ಲಿ ನೀರಿನ ಪೂರೈಕೆ ಸಂಪೂರ್ಣವಾಗಿ ವ್ಯತ್ಯಯಗೊಂಡಿರುವುದರಿಂದ ಜನರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆ ಆಕ್ರೋಶಗೊಂಡ ಸಾರ್ವಜನಿಕರು ಇಂದು ಬೀದಿಗಿಳಿದು ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದರು. ತಕ್ಷಣ ನೀರು ಪೂರೈಕೆ ಮಾಡಬೇಕು, ನಮ್ಮ ಮೂಲಭೂತ ಹಕ್ಕುಗಳನ್ನು ಕಾಪಾಡಿ ಎಂಬ ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಮಹಿಳೆಯರು, ಹಿರಿಯ ನಾಗರಿಕರು ಸೇರಿದಂತೆ ಹಲವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು, ಕುಡಿಯುವ ನೀರಿಗಾಗಿ ದೂರದೂರಿನಿಂದ ನೀರು ತರಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಅಳಲು ತೋಡಿಕೊಂಡರು. ಅಧಿಕಾರಿಗಳ ನಿರ್ಲಕ್ಷ್ಯವೇ ಸಮಸ್ಯೆಗೆ ಕಾರಣ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ನೂ ಕೆಲವು ಪ್ರದೇಶಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದ್ದರೂ ಅದು ಅಗತ್ಯಕ್ಕೆ ತಕ್ಕಂತೆ ಇಲ್ಲ ಎಂದು ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆಯನ್ನು ತಕ್ಷಣ ಪರಿಹರಿಸದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ಜಿಲ್ಲಾ ರೈತರು ನಾವು ನಮ್ಮ ಊರೊಳಗೆ ಸಂಜೆ ಅದಾವ, ಅಲ್ಲೇ ಯಾವ ನೀರಿನ ನೀರು ಬರಂಗಿಲ್ಲ, ಗಾಡಿನೂ ಬರಂಗಿಲ್ಲ, ಏನಿಲ್ಲ. ಇವರು ನಗರ ಸಭೆಯರು ಏನು ಮಾಡ್ತಾರೆ, 8-10 ದಿವ್ಸಕ್ಕೆ ನೀರು ಬಿಡಾಕತ್ತಾರ. ನಾವೇನು ಮೊದಲಿಗೆ ರಿಪೇರಿ ಇದೆ ಅಂತ ಅಂದ್ಕೊಂಡಿದ್ವಿ. ಎಷ್ಟು ದಿವಸ ರಿಪೇರಿ ಇದು? ಹಳೆ ಮೋಟ್ರನ್ನ ರಿಪೇರಿ ಮಾಡ್ತಾರ, ಮಾಡೋದು. ಆ ಹಳೆ ಮೋಟ್ರ್ ರಿಪೇರಿ ಮಾಡೋರು 10 ಮೋಟ್ರ್ ಹೊಸ ಮೋಟ್ರ್ ಹಾಕ್ತಿದ್ರು. ಇವ್ರಿಗೆ ಹೊಸ ಮೋಟ್ರ್ ಯಾಕೆ ಹಾಕಲ್ಲಪ್ಪ ಅಂತಂದ್ರೆ ಅವು ಹೊಸ ಮೋಟ್ರ್ ಹಾಕಿದ್ರೆ 5-6 ವರ್ಷ ಅವು ಕೆಲಸಕ್ಕೆ ಬರೋಂಗಿಲ್ಲ, ಇವ್ರಿಗೆ ಕಮಿಷನ್ ಸಿಗಂಗಿಲ್ಲ. ಇವರು ಹಳೆ ಮೋಟ್ರ್ ರಿಪೇರಿ ಮಾಡಿದ್ರೆ 10 ರೂಪಾಯಿ ಸಾಮಾನ್ಯ 20 ರೂಪಾಯಿ ಬಿಲ್ ಹಾಕಿ ರೊಕ್ಕ ತೊಗೊಳಕಾಗುತ್ತೆ ಅಂತಂದೇಳಿ ಇವ್ರು ಹಳೆ ಮೋಟ್ರ್ ರಿಪೇರ್ ಮಾಡ್ಕೊಂಡು ಹೋಗ್ತಾರೆ. ನಗರ ಸೇವೆಗಳಿಗೆ ಕೈಗೆ ನಿಮ್ಗೆ ಹೊಸ ಮೋಟ್ರ್ ಹಾಕಲ್ಲ ಅಂತ ಹೇಳ್ರಿ, ನಾವೆಲ್ಲ ಇಲ್ಕಲ್ ನಗರದವ್ರು ಎಲ್ಲರೂ ಸೇರಿಸ್ಕೊಂಡು ಭಿಕ್ಷಾಟನೆ ಮಾಡಿ ರೊಕ್ಕ ತಂದು ನಿಮ್ಗೆ ತಂದು ಕೊಡ್ತೀವಿ. ಆ ರೊಕ್ಕದಿಂದ ನೀವು ಮೋಟ್ರ್ ರಿಪೇರಿ ಮಾಡ್ತೀರಿ. ನೋಡ್ರಿ, ಈಗ ನೀವು 2 ದಿವಸಕ್ಕೊಮ್ಮೆ ನೀರು ಬಿಡು, ಕನಿಷ್ಠ 2 ದಿವಸಕ್ಕೆ 3 ದಿವಸಕ್ಕೆ ಬಿಟ್ರಪ್ಪ ಅಂದ್ರೆ ಏಟ್ರ ಆಗುತ್ತಾ? ಮಕ್ಕಳು ಬರೀ ನೋಡಿ, ಎಲ್ಲ ಕೂಲಿ ಕಾರ್ಮಿಕರು ದುಡ್ಕೊಂತ ತಿನ್ನೋರು ರೈತರು ಇರ್ತಾರೆ. ನೀವು 8-10 ದಿವಸಕ್ಕೆ ನೀರು ಬಿಟ್ರಪ್ಪ ಅಂತಂದ್ರೆ ಏನು ನಿಮ್ಮ ಹೆಸರಲ್ಲಿ ವೈಕೋಬೇಕಲ್ಲ, ಲಬ ನಗರಸಭೆ ಹೆಸರಲ್ಲಿ ಇಟ್ಕೊಂಡು ಹೆಸರು. ಈಗ ನೀವು ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ನಗರಸಭೆಯವರು ಇಲ್ಲಿ ಸ್ಥಳಕ್ಕೆ ಬರಬೇಕು. ಜನಪ್ರತಿನಿಧಿಗಳಾದಂಥವ್ರು ಯಾರದಾರ ಅವರು ಬರಬೇಕು. ಬಂದು ಸಮಸ್ಯೆಯನ್ನು ಸಾಲ್ವ್ ಮಾಡೋ ತನಕ ನಾವು ಈ ರೋಡನ್ನ ಕ್ಲಿಯರ್ ಮಾಡಂಗಿಲ್ಲ. ಈ ರೋಡ್ ಆಟ ಅಲ್ಲ, ಇನ್ನೊಂದು 2-3 ದಿನದೊಳಗೆ ನೀವು ಸರಿಯಾಗಿ ನೀರು ಬಿಡಲಿಲ್ಲಪ್ಪ ಅಂತ ಇಡೀ ನಗರವನ್ನೇ ಬಂದ್ ಕರೆ ಕೊಡ್ಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ಹೇಳ್ತೀವಿ. ಮೋಟ್ರ್ ಇಲ್ಲ, ಮತ್ತೆ ಎಲ್ಲಿ ಸಮಯ ಇಲ್ಲ ಇಲ್ಲ. ಮೋಟ್ರ್ ಇಲ್ಲ, ಮತ್ತೆ ಎಲ್ಲಿ ಸಮಯ ಇಲ್ಲ ಇಲ್ಲ.
ನೀರು ಬರಲ್ಲ ಎಷ್ಟು ದಿವಸ ನೀರು ಬರಲ್ಲ ಎಷ್ಟು ದಿವಸ ರಾತ್ರಿ ನೀರು ವಿಚಾರ ಮಾಡ್ಬೇಕು, ಎಲ್ಲದನ್ನು ವಿಚಾರ ಮಾಡ್ಬೇಕು. MLA ಎಲ್ಲರೂ ವಿಚಾರ ಮಾಡ್ಬೇಕು. ಅಣ್ಣವ್ರು ಕೊಡಲ್ಲ ಜನಪ್ಪ ಮಾತಾಡ